ಒರಿಜಿನಲ್ ಪೊಂಗನೂರು, ಹಾ ಒರಿಜಿನಲ್ ಪೊಂಗನೂರು, ಆಂಧ್ರ ಸೈಡ್ನದು, ಹ್ಮ್ ಆಂಧ್ರ ಸೈಡ್ನದು. ಆದ್ರೆ ಇದು 4 ತಿಂಗಳಿಂದ 5 ತಿಂಗಳು ಫಲ ಆಗದ. ಅಂದ್ರೆ ಎಷ್ಟಡಿ? ಒಂದು 2 ಅಡಿ 2 ಕಲ್ಲಡಿ 2 ಕೊಡ್ಬೋದೇನೋ? ಅಡಿ 2 ಕಲ್ಲಡಿ ಅದ. ಹಾ ಅದು ಇದು ಸೇಲ್ಗದ. ಇದು ಸೆಲ್ಗೈತಾ? ಸೇಲ್ಗೈತ. ಪ್ರೆಗ್ನೆಂಟ್ ಆಯ್ತು? ಪ್ರೆಗ್ನೆಂಟ್ 5 ತಿಂಗಳಾಗದ. 5 ತಿಂಗಳು ಪ್ರೆಗ್ನೆಂಟ್ ಐತಾ? ಅಣ್ಣ ಇದ್ಯಾವ್ದು ಹುಳಿ ಕಲರ್ ಐತೆ? ಅಲ್ಲ ಸರ್, ಇದು ಉಳಿಪಟ್ಟೆ ಹುಲಿಪಡ್ಡೆ ಅಂತ ಎರಡಲ್ಲು. ಎರಡಲ್ಲು ಇವಾಗ ಒಂದು 4 ರಿಂದ 5 ತಿಂಗಳಾಗದ. ಹ್ಮ್ ಸಾಧವಾಗದ. ಇದು ಮಾರಾಟದಲ್ಲಿ ಸೇಲ್ಗೈತೆ. ಇದು ಸೇಲ್ಗೈತಾ? ಸೇಲ್ಗೈತೆ. ಗಂಡ ಹೆಣ್ಣ ಇದು? ಇದು ಹೆಣ್ಣು. ಹೆಣ್ಣ ಇದು? ಹೆಣ್ಣು 5 ತಿಂಗಳು ಫಲ ಆಗದ. ಅಂದ್ರೆ ಪ್ರೆಗ್ನೆಂಟ್ ಆಗೈತೆ Pregnant. ಅಂತನಾ? ಹಾ. ಇದು ಮಾರಾಟಕ್ಕೆ ಇದು ಮಾರಾಟಕ್ಕೆ. ಸೊ ನೋಡಕ್ ಮಾತ್ರ ತುಂಬಾ ಹುಲಿ ಇದ್ದಂಗೆ ಐತೆ. ಹುಲಿ ಕಲರ್, ಹುಲಿ ಪಡ್ಡೆ ಅಂತ ಒಳ್ಳೆ. ತುಂಬಾ ಸಾಧ ಇದೆ ನೋಡಿ. ತುಂಬಾ ಸಾಧವಾಗದ. ಅಣ್ಣ ಮಲ್ನಾಡ್ ಗಿಡ ಬಗ್ಗೆ ಹೇಳಿ. ಇದು ಮಲ್ನಾಡ್ ಗಿಡದಲ್ಲಿ ಪ್ಯೂರ್ ಮಲ್ನಾಡ್ ಗಿಡ. ಸರಿ. ಪ್ಯೂರ್ ಮಲ್ನಾಡ್ ಗಿಡ ಆದ್ರ 1 ಲೀಟರ್ 3 ಲೀಟರ್ ಹಾಲು ಕೊಡುತ್ತಾ. ಹಾಲು ಕೊಡ್ತಾ ಐತೆ. ಎಷ್ಟು ತಿಂಗಳ ಕರ ಅಣ್ಣ ಇದು? ಇದು 2 ತಿಂಗಳ ಕರ. 2 ತಿಂಗಳ ಕರ ಅಣ್ಣ ಇದು? ಬಂದು ಬೇಕು ಅಂದ್ರೆ ಮಲ್ನಾಡ್ ಗಿಡ, ಪ್ಯೂರ್ ಮಲ್ನಾಡ್ ಗಿಡ ಓಕೆ. ಕಾಂಟ್ಯಾಕ್ಟ್ ಮಾಡಿ. ಮಾರಾಟಕ್ಕಿದೆ? ಮಾರಾಟಕ್ಕದ. ನಮ್ಮ ಸಾವುಕಾರ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಲೀಟರ್ ಹಾಲು ಕೊಡ್ತಾರೆ ಅಣ್ಣ ಇದು? ಇದು 1 ಲೀಟರ್ 3 ಲೀಟರ್ ಹಾಲು ಕೊಡ್ತೀನಿ ಸರ್. ಪೊಂಗನೂರಲ್ಲಿ ಕ್ರಾಸ್ ಇದು. ಸರಿ. ಕರ ಹಾಕಿ 1 ವಾರ ಆಗದ. ಹಾ. 1 ವಾರದಿಂದ 2 ಲೀಟರ್ ಹಾಲು ಕೊಡುತ್ತಾ. 2 ಲೀಟರ್ ಹಾಲು ಕೊಡ್ತಾ 2 ಐತೆ. ಲೀಟರ್ ಕೊಡ್ತಾ. 1 ವಾರದಿಂದ 2 ಲೀಟರ್ ಹೆಣ್ಗರ. ಎಷ್ಟು ದಿನ ಆಯ್ತು ಅಣ್ಣ ಕರ ಹಾಕಿ? ಕರ ಹಾಕಿ 1 ವಾರ ಆಗದ. ಒಂದು ವಾರ 1 ವಾರ ಆಯ್ತು ಕರ ಹಾಕಿ. ಹೆಣ್ಗರ. ಹೆಣ್ಗರ ಒಟ್ಟು ಸಾಧವಾಗದ. ಸಾಧವಾಗೈತೆ. ಯಾರ್ಯಾರು ಬೇಕು ಅಂತಂದ್ರೆ ನಮ್ಮ ಸಾವುಕಾರ ಕಾಂಟ್ಯಾಕ್ಟ್ ಮಾಡಿ. ಫೋನ್ ನಂಬರ್ ಅದ, ಫೋನ್ ಮಾಡಿ ಸರ್. ಇದು ಒರಿಜಿನಲ್ ಪುಂಗ್ನೂರು. ಒಂದು ಹೆಣ್ಣು ಒಂದು ಗಂಡು. ಸರಿ. 1 ವರ್ಷ ಆಗದ. ಇದು ಅಲ್ಲು ಮಾಡಿಲ್ಲ. ಇದು ಸೈಲ್ಗದ. ಇದು ಸೆಲ್ಗೈತೆ. ಸೈಲ್ಗದ. ಇದು ಇದಕ್ಕೊಂದು ಗಂಡು ಒಂದು ಹೆಣ್ಣ? ಇದು ಒಂದು ಗಂಡು ಒಂದು ಹೆಣ್ಣು ಜೊತೆನೆ ಕೊಡೋದಾ? ಜೊತೆನೆ ಕೊಡ್ತೀವಿ. ಜೊತೆನೆ ಕೊಡ್ತೀವಿ ಇದು ನಾಟಿ ಹಸ ಹಳ್ಳಿ ಕರು. ಪ್ಯೂರ್ ಹಳ್ಳಿ ಕರು ಇದು. ಸರಿ. ಆದ್ರೆ 2 ರಿಂದ 2.5 ಲೀಟರ್ ಹಾಲು ಕೊಡುತ್ತೆ ಟೈಮ್ಗ. ಈಗ ಹಾಲು ಕೊಡ್ತಾ ಐತಾ? ಈಗ ಹಾಲು ಕೊಡ್ತದ. ಹೆಣ್ಗರ ಹಾಕದ. ಹೆಣ್ಗರ ಹಾಕದ. ಇದು ಸೇಲ್ಗದ. ಇದು ಬಂದು ಕೊಡ್ತೀವಿ. ಇದು ಸೆಲ್ಗೈತೆ. ಇದು ಸೇಲ್ಗೈತೆ. ಎಷ್ಟು ತಿಂಗಳು ಕರ ಆಯ್ತಣ್ಣ? ಇದು ಒಂದು 2 ತಿಂಗಳು ಕರ ಆಗದ. 2 ತಿಂಗಳು ಕರ. 2 ರಿಂದ 2.5 ತಿಂಗಳು ಕರ. ಇದನ್ನ ಅಣ್ಣ ಹಳ್ಳಿ ಕರ ಇದ್ರ ಹೇಳಿ ಅಣ್ಣ ಇದ್ರ ಬಗ್ಗೆ. ಇದು ಹಳ್ಳಿ ಕರು. ಇದು ಹಳ್ಳಿ ಕರು. ಇವಾಗ ಹಾಕಿರ 2ನೇ ಕರ. ಇವಾಗ ಹಾಕಿರ 2ನೇ ಕರ. ಒಳ್ಳೆ ಓರಿ ಕೊಡ್ಸಿದೀವಿ. ಈಗ ಕರು ಹಾಕಿದ್ಯಾ ಇಲ್ಲ ಇದೆಯಾ? ಇಲ್ಲ, ಇವಾಗ ಪ್ರೆಗ್ನೆಂಟ್ 3 ತಿಂಗಳು. 3 ತಿಂಗಳು ಪ್ರೆಗ್ನೆಂಟ್. 3 ತಿಂಗಳು. ಇವಾಗ ಹಾಕಿರ 2ನೇ ಸುಳ್ಳು. ಅಂದ್ರೆ ಇದು ಸೇಲ್ಗಿದ್ಯಾ? ಇದು ಸೇಲ್ಗೆ. ನೋಡ್ತಾ ಇರಬಹುದು ಇಲ್ಲೊಂದು ಪುಟ್ ಆಗಿ ಒಂದು ಕರು ಇದೆ. ಅಣ್ಣ ಯಾವ್ದು ಕರು ಇದು ಹೇಳಿ? ಇದು ಪುಂಗ್ನೂರು ಕ್ರಾಸ್. ಒಂದು ಸ್ವಲ್ಪ ಓಕೆ. ಪುಂಗ್ನೂರ್ಲಿ ಹೆಣ್ಗರ ಹಾಕದ. ಹೆಣ್ಗರ ಹಾಕಾಯ್ತಾ? ಹಾಕದ. ಸರಿ.
ಎಷ್ಟ್ ತಿಂಗಳು ಕರ ಅಣ್ಣ ಇದು? ಇದು ಒಂದು ವಾರದ ಕರ. ಒಂದು ವಾರದ ಕರ. ಒಂದು ವಾರದ ಕರ. ಎಷ್ಟ್ ಲೀಟರ್ ಹಾಲು ಕೊಡ್ತದೆ ಇದು? ಇದು 1.5 ಇಂದ 2 ಲೀಟರ್ ಹಾಲು ಕೊಡ್ತದೆ. 2 ಲೀಟರ್ ಹಾಲು ಕೊಡ್ತದೆ. 2 ಲೀಟರ್. ಅಂದ್ರೆ ನಾಟಿ ಹಸು ಅಲ್ವಾ ಇದು? ನಾಟಿ ಹಸು ಸೇರಿದೆ. ಪುಂಗನೂರಲ್ಲಿ ಕ್ರಾಸು. ಕ್ರಾಸ್ ಬ್ರೀಡ್. ಪುಂಗನೂರಲ್ಲಿ ಕ್ರಾಸ್ ಬ್ರೀಡ್, ಆದ್ರೆ ನಾಟಿ ಹಸುನೇ ಇದು. ಒಳ್ಳೆ A2 ಮಿಲ್ಕ್, ಒಳ್ಳೆ ಹೆಲ್ತ್ ಗೆ ಒಳ್ಳೆ ಹಾಲು ಕೊಡುತ್ತಾ, ಹಾಲು ಚೆನ್ನಾಗಿರುತ್ತೆ. ಇದೇನ್ ಸೇಲ್ಗೆ ಐತಣ್ಣ ಇದು? ಇದು ಸೇಲ್ಗೆ ಅದ. ಇದು ಸೇಲ್ಗೆ ಇದೆ. ಸೇಲ್ಗೆ ಇದೆ. ನಿಮ್ ಫಾರ್ಮ್ ಅಲ್ಲಿ ಎಷ್ಟು ತಳಿಗಳ ಹಸುಗಳು ಸಾಕಿದ್ರಾ? ನಾವು ಪುಂಗನೂರು ಐತೆ, ಪುಂಗನೂರು, ಮತ್ತೆ ಮಲೆನಾಡ್ ಗಿಡ್ಡ, ಮತ್ತೆ ಹುಲಿಪಟ್ಟ ಒಂದೈತೆ ಐತೆ, ಮತ್ತೆ ಜಲ್ಲಿ ಓರಿ ಅದ, ಐತೆ, ಮಲೆನಾಡು ಓರೆ ಅದ, ಮಲೆನಾಡ್ ಗಿಡ್ಡ ಓರೆ ಅದ. ಸರಿ. ಮತ್ತೆ ನಾಟಿ ಹಸು ಹಳ್ಳಿಕರ. ಇದು ಯಾವ್ದು ಐತಲ್ಲ ಇದು? ಇದು ಪುಂಗನೂರ? ಇದು ಪುಂಗನೂರು, ಒರಿಜಿನಲ್ ಪುಂಗನೂರು. ಇದು ಒರಿಜಿನಲ್ ಆಂಧ್ರ ಬ್ರೀಡ್, ಆಂಧ್ರ ಸೈಡ್ ನದು. ಇದು ಸೇಲ್ಗದ. ಇದು ಸೇಲ್ಗೆ ಐತೆ. ಎಷ್ಟು? ಇದು 5 ತಿಂಗಳು ಫಲ ಆಗದ. ಇದು ಪ್ರೆಗ್ನೆಂಟ್ ಐತೆ, ಆಲ್ರೆಡಿ 5 ತಿಂಗಳು ಪ್ರೆಗ್ನೆಂಟ್ ಐತೆ. ಸಾದೋಗದ. ಇದು ಸಾದೋಗದ. ಬಂದ್ ನೋಡಿ, ನಮ್ಮ ಫಾರ್ಮಸ್ ಬಂದ್ ನೋಡಿ. ಇದು ಸೇಲ್ಗಿರುತ್ತೆ. ಇದು ಸೇಲ್ಗಿರುತ್ತೆ. ಇದು ಅಣ್ಣ? ಇದು ಪುಂಗನೂರು. ಇದು ಪುಂಗನೂರಲ್ಲಿ ಒಂದು ಸ್ವಲ್ಪ ಕ್ರಾಸು. ಇದು ಕ್ರಾಸ್ ಬ್ರೀಡ್. ಇದೊಂದು ಕ್ರಾಸ್ ಬ್ರೀಡ್. ಓಕೆ. ಆದ್ರೂ ಇದೊಂದ 2 ರಿಂದ 3 ತಿಂಗಳು ಆಗದ. ಪ್ರೆಗ್ನೆಂಟ್ ಆಗದ 3 ತಿಂಗಳು. ಓಕೆ. ಇದು ಇವಾಗ ಅಂದ್ರೆ ಇದು ಒಂದು 2 ಲೀಟರ್ ಹಾಲು ಕೊಡುತ್ತೆ. ಇದು ಒಳ್ಳೆ ಹಾಲು ಕೊಡ್ತಿದ್ದು. 2 ಲೀಟರ್ ಹಾಲು ಕೊಡುತ್ತೆ. A2 ಮಿಲ್ಕ್ ಅಲ್ವಾ ಅದು? ಮಕ್ಕಳಿಗೆಲ್ಲ ಕೊಡೋಕೆ ಒಳ್ಳೆದು. ಒಳ್ಳೆ ಹಾಲು ಕೊಡುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಇರುತ್ತೆ. ಎಲ್ಲ ಇರೋದೇ ಫಸ್ಟ್ ಆಫ್ ಆಲ್ ನಾಟಿ ಹಸುಗಳು. ನಾಟಿ ಹಸು. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಮೇಲೆ ಹೋಗ್ತಾ ಇರ್ತದೆ ಸ್ಕ್ರೀನ್ ಅಲ್ಲಿ. ಇವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದ್ರು. ಜೊತೆಗೆ ಮಾಹಿತಿ ಬೇಕು ಆದ್ರೂ ಕೊಡ್ತಾರೆ. ಏನೇನ್ ಫುಡ್ ಗಳು ಕೊಡ್ತಾರೆ, ಏನ್ ಟೈಮ್ ಶೈಲೇಜ್ ಇದೆಲ್ಲ ಇರುತ್ತೆ. ಕೊಡ್ತೀವಿ. ಯಾವ ಟೈಮ್ಗೆ ಏನ್ ಕೊಡ್ಬೇಕು ಕೊಡ್ತೀವಿ. ಎಲ್ಲ ತಿಳಿಸ್ಕೊಡ್ತಾರೆ. ಯಾವ್ದು ಹಸಣ ಇದು? ಹುಲಿಪಟ್ಟೆ ಅಂತ ಇದೆ. ಹುಲಿಪಟ್ಟೆ. ಕಲರ್ ಹಿಂಗಿರೋ ಹುಲಿ ಕಲರ್. ಇದು ಪ್ರೆಗ್ನೆಂಟ್ ಆಗದ. ಇದು ಪ್ರೆಗ್ನೆಂಟ್ ಆಗದ. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ, ಹುಲಿಪಟ್ಟೆ ಅಂದ್ರೆ ಡಿಮ್ಯಾಂಡೆಡ್ ಕಲರ್ ಅಲ್ವಾ ಇದು? ತುಂಬಾ ಜನ ಕೇಳ್ತಾರ. ಇದು ಸೇಲ್ಗದ. ಇದು ಸೇಲ್ ಬಂದು ನೋಡಿ. ಇದೇನು ಪ್ರೆಗ್ನೆಂಟ್ ಏನಣ್ಣ ಇದು? ಪ್ರೆಗ್ನೆಂಟ್ ಆಗದ. ಇದೊಂದು 4 ತಿಂಗಳು ಕರ ಇಡುತ್ತೆ ಇದು. ಸೊ ಡಿಮ್ಯಾಂಡೆಡ್ ಕಲರ್ ಇದು. ತುಂಬಾ ರೇರ್ ಕಲರ್ ಅಂತಾನೆ ಹೇಳ್ಬೋದು ಇದೆಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಸಿಗಲ್ಲ ಈ ತರ ಕಲರ್. ಯಾವ್ದು ಸಿಗಲ್ಲ. ಇದು ಮಟ್ಟಿಗೆ ಸಿಗಲ್ಲ. ರೇರ್ ಕಲರ್. ಅಣ್ಣ ಇದು ಮಲ್ನಾಡ್ ಗಿಡ್ಡ. ಇದು ಮಲ್ನಾಡ್ ಗಿಡ್ಡ ಕರು. ಅದ್ರ ಕರು ಮಲ್ನಾಡ್ ಗಿಡ್ಡ ಕರು. ಹೆಣ್ಗರುನ ಇದು? ಗಂಡ್ ಕರನ. ಓಕೆ. ಆದ್ರೆ ಇದು ಪ್ಯೂರ್ ಮಲ್ನಾಡ್ ಗಿಡ್ಡ. ಇದು ಪ್ಯೂರ್ ಮಲ್ನಾಡ್ ಗಿಡ್ಡ. ಹೈಟ್ ಇಲ್ಲ, ಕುಳ್ಳಿಲ್ಲ, ಒಂದು ಲೆವೆಲ್ದಲ್ಲಿ. 2.5 ಅಡಿ ಅದ. ಇದು ಸೇಲ್ಗದ. ಇದು ಸೇಲ್ಗದ. 2 ತಿಂಗಳು ಕರ ಹಾಕದ. 2 ತಿಂಗಳು ಕರ. ಎಷ್ಟು ಲೀಟರ್ ಹಾಲು ಕೊಡ್ತದೆ ಇದು? 1 ರಿಂದ 3/4 ಲೀಟರ್ ಬಂದು ನಿಂತದ ಇವಾಗ. 1/4. 1 ಲೀಟರ್ ಇದೆ. 1/4 ಲೀಟರ್ ಗಂಟೆ. 3/4 ಲೀಟರ್. ಸಾರಿ 3/4 ಲೀಟರ್ ಹಾಲು ಕೊಡ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಮುದ್ದಾಗಿದೆ. ಕರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. 2 ತಿಂಗಳು ಕರು ಇದು. 2 ತಿಂಗಳು ಕರು ಇದು. ಅಮ್ಮ ಮಗಳು ಇಬ್ರು. ಅಣ್ಣ ಇದು? ಆದ್ರೆ ಇದು ಅಣ್ಣ ಇದ್ಯಾವ್ದಣ್ಣ ಇದು? ಇದು ಪುಂಗನೂರು. ಪುಂಗನೂರು. ಇದು ಓರ್ಗರ. ಇದು ಸೇಲ್ಗದ. ಇದು ಸೇಲ್ಗದ. ಇದು ಸಾದೋಗದ. ಎಷ್ಟು ವರ್ಷದ ಅಣ್ಣ ಇದು? ಇದೊಂದ 8 ರಿಂದ 10 ತಿಂಗಳು ಆಗದ. 8 ರಿಂದ 10 ತಿಂಗಳು. ಓಕೆ. ಇದು ಸೇಲ್ಗಿರುತ್ತೆ. ಸೇಲ್ಗದ. ಅಣ್ಣ ಬೇರೆ ಇಲ್ಲಿ ಉದ್ದಕ್ಕೆ ಇದೆಯಲ್ಲ, ಇದ್ಯಾವ್ದಣ್ಣ ಇದು? ಇದು ಮಲ್ನಾಡ್ ಗಿಡ್ಡನೇ. ಇದು ಮಲ್ನಾಡ್ ಗಿಡ್ಡನೇ. ಇದು ಒಂದ 2 ತಿಂಗಳಿಂದ 3 ತಿಂಗಳು 5 ತಿಂಗಳಿಗೆ. ಅಣ್ಣ ಏನೋ ಹೇಳ್ತೀರಿ, ಇದು ಎಷ್ಟು ತಿಂಗಳು ಕರ ಇದು ಪ್ರೆಗ್ನೆಂಟ್? ಇದು 5 ತಿಂಗಳು ಪ್ರೆಗ್ನೆಂಟ್ ಆಗದ. ಇದು 5 ತಿಂಗಳು ಪ್ರೆಗ್ನೆಂಟ್ ಇದು. ಇದು ಸೇಲ್ಗದ. ಇದು ಮಲ್ನಾಡ್ ಗಿಡ್ಡನೇ. ಸಾದೋಗದ. ಇದು ಸೇಲ್ಗದ. ಇದು ನೆಕ್ಸ್ಟ್ ಅಣ್ಣ? ಇದು 4 ತಿಂಗಳು ಆಗದ. ಇದು ಮಲ್ನಾಡ್ ಗಿಡ್ಡ. ಇದು ಮಲ್ನಾಡ್ ಗಿಡ್ಡನೇ. ಸರಿ. ಇದು ಸಾದೋಗದ. ಸೇಲ್ಗದ. ಇದು ಎಲ್ಲ ನಾಟಿ ಹಸುಗಳೆಲ್ಲ ಎಲ್ಲ ನಾಟಿನಿ. ಮಲ್ನಾಡ್ ಗಿಡ್ಡ ನಾಟಿ ಹಸುಗಳು. ಪುಂಗನೂರು. ಓಕೆ. ಅಣ್ಣ ನೆಕ್ಸ್ಟ್ ಇದು ಓರ್ಗರ. ಇದು ಓರ್ಗರ ಅಂದ್ರೆ ಗಂಡ್ಕರ ಅಂತ. ಗಂಡ್ಕರ. ಯಾರ್ಯಾರ ರೈತರು ಬಂದು ಆರಂಭಿಕ ಜಮೀನ್ ಬಗ್ಗೆ ಆರಂಭಕ್ಕೆ ತಂದ್ರೆ ತಕೋಗಿ ವ್ಯವಸಾಯ ಮಾಡ್ಕೋಬಹುದು. ಇದು ಸೇಲ್ಗವ. ಇದು ಸೇಲ್ಗೈತಾ? ಗಂಡ್ಕರ. ಸರಿ ಅಣ್ಣ ಇದು ಮಲ್ನಾಡ್ ಗಿಡ್ಡ. ಕರು ಇಟ್ಟಿದ್ಯಾ ಇದು? ಇದು ಕರ ಇವಾಗ ಒಂದು 3 ತಿಂಗಳು ಪ್ರೆಗ್ನೆಂಟ್. 3 ತಿಂಗಳು ಪ್ರೆಗ್ನೆಂಟ್ ಆಯ್ತು. ಇದೆಲ್ಲ ಸಾಧುಗಳಿರುತ್ತಲ್ಲ? ಸಾಧುಗಳಿರ್ತಾವ. ಆಲ್ಮೋಸ್ಟ್ ಆಲ್ ಸಾಧಾಗಿರುತ್ತೆ ಇದೆಲ್ಲ. ನೋಡ್ತಾ ಇರ್ಬೋದು, ಬರೀ ಎಲ್ಲ ನಾಟಿ ಹಸುಗಳೇ ಫುಲ್. ಇದು ನಾಟಿ ಹಸು ಫಾರ್ಮ್ ಅಂತಾನೆ ಫೇಮಸ್. ಇದು ಸುಮುದಾ ಫಾರ್ಮ್ ಅಂತ. ಅಣ್ಣ ಇದು ಸೊನ್ನೆ ಕಪಿಲ ಅಂತ. ಸ್ವರ್ಣ ಕಪಿಲ. ಸರಿ. ಇದು 6 ರಿಂದ 7 ತಿಂಗಳ ಪ್ರೆಗ್ನೆಂಟ್ ಆಗದ. ನಿನ್ನ ಕರ ಹಾಕಲ ಟೈಮು. ಒಂದ್ 2 ತಿಂಗಳು. ಇದು ಸಾದೋಗದ. ಇವಾಗ ಹಾಕಿದ್ರೆ 2ನೇ ಸೂಲು ಕರ. 2ನೇ ಸೂಲು. ಅದೇ 2ನೇ ಸಲ ಕರ ಹಾಕ್ತಿರೋದಂತ. ಎಷ್ಟನೇ ಹಲ್ಲು ಇದು ಅಂತ ಹೇಳ್ತಾರಲ್ಲ? ಇದು ಇವಾಗ 4 ಹಲ್ಲು. ಇವಾಗ 4 ಹಲ್ಲು. ಮಲ್ನಾಡ್ ಗಿಡ್ಡ ಓರಿನ ಇದು ಸೇಲ್ಗದ. ಸೇಲ್ಗದ. ಎಷ್ಟು ವರ್ಷದ ಇದು? ಎಷ್ಟು ವರ್ಷದ ಇದು? ಇದೊಂದು 1 ವರ್ಷ. 1 ವರ್ಷದ ಕರ. ಜಲ್ಲಿಕಟ್ಟು ಓರಿ. ಇದು ಓರಿನ ಅಣ್ಣ? ಇದು
ಓಕೆ ಆದ್ರೂ ಇದು ಸೇಲ್ ಗದ. ಅಂದ್ರೆ ರೇಸ್ ಗೀಸ್ ಹೋಗ್ತಾರಲ್ಲ ಆ ಥರದ ರೇಸ್ ಅಂತ ಈ ಜಲ್ಲಿಕಟ್ಟಲ್ಲಿ ಯೂಸ್ ಮಾಡ್ತಾರಲ್ಲ ಆ ಆ ಥರದ ತರದ ಓರಿ. ಓಕೆ ಹಾ. ನೋಡ್ತಾ ಇದು ಇರ್ಬೋದು ಕಾಲ್ ಹೆಂಗ್ ಕೆರಿತಾ ಇದೆ ಅಂತ ಫುಲ್ ಅಗ್ರೆಸಿವ್ ಇದು ಆಗಿದೆ ಸೇಲ್ ಇದು. ಗದ. ಇದು ಸೇಲ್ಗಿದ್ಯಾ ಇದು ಸೇಲ್ ಗದ. ಅಣ್ಣ ಎಷ್ಟು ವರ್ಷದ ಎಷ್ಟಿದೆ ಏನಿದು ಕತೆ? ಇದೊಂದ 2.5 ವರ್ಷದಿಂದ 3 ವರ್ಷ ಆಗಿದೆ. 3 ವರ್ಷನ ಇದು. ಹ್ಮ್. Okay. ನೋಡ್ತಾ ಇರ್ಬೋದು ಫುಲ್ ಅಗ್ರೆಸಿವ್ ಆಗಿದೆ. ಹಾ. ಯಾರು ರೇಸ್ ಯಾರು ಯೂಸ್ ಮಾಡೋರಿದ್ರೆ ನೋಡಿ ಜಲ್ಲಿಕಟ್ಟಿಗೆ ಫುಲ್ ಅಗ್ರೆಸಿವ್ ಆಗಿದೆ. ಮುಂದ್ಗಡೆ ಹೋಗಕ್ಕೆ ಭಯ ಆಗ್ತಾ ಇದೆ ಇದು, ಅಷ್ಟು ಅಗ್ರೆಸಿವ್ ಆಗಿದೆ ಇದು. ಆ ಕಾಲ್ ಕೆರ್ತಾ ನೋಡಿ ಹೆಂಗ್ ಮಾಡುತ್ತೆ ಅಲ್ಲಿ. ನಾನು ರೇಸಿಗೆ ರೆಡಿ ಇದ್ದೀನಿ ಬಿಡಿ ಅಂತ. ಅಣ್ಣ ಇಲ್ಲಿ 2 ಹಸುಗಳೈತಲ್ಲ, ಹೇಳಿ ಅದ್ರ ಬಗ್ಗೆ. ಇದು ಒಂದ್ ಹೆಣ್ಣು ಒಂದ್ ಗಂಡು ಪುಂಗ್ನೂರು. ಇದು ಗಂಡು ಇದು ಹೆಣ್ಣು? ಅದು ಇದು ಗಂಡು ಇದು ಹೆಣ್ಣು. ಸರಿ. 2 ಸೇಲ್ಗವ. 2 ಸೇಲ್ ಎರಡು ಜೊತೆ ಮೇಲೆ ಕೊಡ್ತೀವಿ. ಅಂದ್ರೆ ಎಷ್ಟು ವರ್ಷದ ಇವೆಲ್ಲ? ಇವೆಲ್ಲ ಒಂದ್ ವರ್ಷದ ಮೇಲೆ 3 ತಿಂಗಳು. ಅಂದ್ರೆ ಮೊದಲನೇ ಹಲ್ಲು ಎರಡನೇ ಹಲ್ಲು ಅಂತೆಲ್ಲ ಹೇಳ್ತಾರಲ್ಲ? ಇನ್ನು ಹಲ್ಲು ಮಾಡಿಲ್ಲ. ಅಲ್ಲಿ ಮಾಡಿಲ್ಲ ಇನ್ನು. 2 ವರ್ಷಕ್ಕೆ ಹಲ್ಲು ಮಾಡೋದು ಇವು. ಓಕೆ. 2 ವರ್ಷಕ್ಕೆ ಹಲ್ಲು ಆಗೋದು. ಇದು 2 ಸೇಲ್ಗೆ ಆಯ್ತಾ ಇದು? 2 ಸೇಲ್ಗದ ಇವು. ಸಾಧುನ ಫುಲ್ ಇದು? ಫುಲ್ ಸಾದಾಗ 2 ಸಾಧು ಸಾದಾಗದ. ನೋಡ್ತಾ ಇರ್ಬೋದು, ನೋಡಕ್ಕೆ ಮುದ್ದಾಗಿದೆ ಇದು. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕರು ಇದೆ. ಒಂದು ಮಲ್ನಾಡ್ ಗಿಡ್ಡ ಕರು. ಹೇಳಿ ಸರ್. ಇದು ಮಲ್ನಾಡ್ ಗಿಡ್ಡ. ಹಾ. ಗಂಡ್ಗರ ಹಾಕದ. ಗಂಡ್ಕರ ಆದ್ರ ದೇವಸ್ಥಾನಕ ದಾನ ತಕಂದಾರ. ದಾನ ಆಗಿದೆ, ದಾನ ಆಗೋದ. ಓಕೆ. ವ್ಯಾಪಾರ ಆಗೋದ. ನಿಮ್ಗೆ ಯಾವ್ದೇ ತರ ನಿಮ್ಗೆ ಮಲ್ನಾಡ್ ಗಿಡ್ಡ ಯಾವ್ದೇ ತರ ತಳಿ ಬೇಕು ಅಂದ್ರೆ ಸಿಗುತ್ತಾ? ಸಿಗುತ್ತಾ. ಯಾವ್ದೇ ತರ ತಳಿ ಬೇಕಾರೋ ನಮ್ಮ ಫಾರ್ಮ್ ಹೌಸ್ ಬಂದ್ರ ತಳಿ ಎಲ್ಲ ತಳಿನೂ ಸಿಗುತ್ತೆ. ಯಾವ್ಯಾವ ತರ ತಳಿ ಸಿಗುತ್ತೆ? ಯಾವ್ಯಾವ ತಳಿ ಮಲ್ನಾಡ್ ಗಿಡ್ಡ ಸಿಗುತ್ತಾ. ಹಾ. ಮಲ್ನಾಡ್ ಗಿಡ್ಡ ಸಿಗುತ್ತಾ. ಮತ್ತ ನಾಟಿ ಹಳ್ಳಿ ಕರಿ ಸಿಗುತ್ತಾ. ಸರಿ. ಕಾಂಗ್ರೆಸ್ ಸಿಗುತ್ತಾ. ಹ್ಮ್. ಗಿರ್ರು, ಪುಂಗ್ನೂರು, ಸಾಯ್ವಾಲ್ ಇದೆ, ಪುಂಗ್ನೂರು. ನೀಲಂ ನೀಡ್ಕತ್ತಳ ಇಲ್ಲಿ ಬಂದ್ಮೇಲೆ ಸುಮಾರು ಅದು ಅವ್ರಿ ಆಟ ಕಟ್ ಅವ್ರಿಗೆ ಭಯ. ಆಯ್ತಾ ತಗ ಇರಿ. ಐ ಬಾ 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 ಬಾ. ಅಣ್ಣ ಹಳ್ಳಿಕಾರು? ಹಳ್ಳಿಕರು ಇದು. ಹಾ. ಹಳ್ಳಿಕರು ಇದು. ಅದು ನಾಟಿ ಹಸ 2 ಲೀಟರ್ 2.5 ಲೀಟರ್ ಹಾಲು ಕೊಡ್ತಾ ಇವಾಗ ಕೊಡ್ತಾ ಅದ. ಓಕೆ. ಹೆಣ್ಗರ ಹಾಕದ. ಹೆಣ್ಗರ ಹಾಕದ. ಫುಲ್ ಸಾದು ಇದೆ ಅಲ್ವಾ? ಫುಲ್ ಸಾದೋಗದ. ಏನ್ ಪ್ರಾಬ್ಲಮ್ ಇಲ್ಲ. ಇದು ಸೇಲ್ಗದ. ಇದು ಸೇಲ್ಗದ. ಅಂದ್ರೆ ಕರು ಜೊತೆನೆ ಕೊಡೋದಲ್ಲ? ಕರ ಮತ್ತೆ ತಾಯಿ ಎರಡು ಕೊಡ್ತೀವಿ. ಎರಡು. ಈಗ ಎಷ್ಟು ಲೀಟರ್ ಕೊಡ್ತಾ ಐತಿ ಹಾಲು? ಇದು 2 ರಿಂದ 2.5 ಲೀಟರ್ ಕೊಡ್ತಾರೆ. 2.5 ಲೀಟರ್ ಹಾಲು ಕೊಡ್ತಾ ಇದೆ. ಅಲ್ಲೊಂದು ಇದೆಯಲ್ಲ ಇನ್ನೊಂದು ಹಳ್ಳಿಕಾರು? ಅದ್ರಲ್ಲಿ ನೋಡ್ರಿ ಇನ್ನೊಂದು ಹಳ್ಳಿಕಾರು ಇದೆ. ಹೇಳಿ ಸರ್. ಒಂದು ಹಳ್ಳಿಕರ ಅದ. ಇದು ಪ್ರೆಗ್ನೆಂಟ್ ಆಗದ. ಇದು ಪ್ರೆಗ್ನೆಂಟ್ ಆಗದ. ಇದು ಹಳ್ಳಿಕರು ಸಾದೋಗದ. ಇದು ಸೇಲ್ಗದ. ಇದು ಸೇಲ್ಗದ. ಇದು ಓಕೆ. ಅದು ಜಲ್ಲಿಕಟ್ಟು ಫುಲ್ ಅಗ್ರೆಸಿವ್ ಆಗಿದೆಯಲ್ಲ ಫುಲ್? ಜಲ್ಲಿಕಟ್ಟು ಓರಿ ಇದು. ಜಲ್ಲಿಕಟ್ಟು ಓರಿ. ರೇಸ್ಗೆಲ್ಲ ಬಿಡ್ತಾರಲ್ಲ? ರೇಸ್ಗೆಲ್ಲ ಬಿಡ್ತಲ್ಲ ಆ ಓರಿ ಜಲ್ಲಿಕಟ್ಟು ಓರಿ. ಓಕೆ. ಇದು ಸೇಲ್ಗದ. ಇದು ಸೇಲ್ಗದ. ಇದು 5 ವರ್ಷದಿಂದ 6 ವರ್ಷ ಆಗದ. 6 ವರ್ಷ ಆಗದ ಇದು. ನೋಡ್ತಾ ಇರ್ಬೋದು ಫುಲ್ ಅಗ್ರೆಸಿವ್ ಆಗಿದೆ. ಇಲ್ಲೊಂದು ಮಲ್ನಾಡ್ ಗಿಡ ಇದೆಯಲ್ಲ? ಇದು ಮಲ್ನಾಡ್ ಗಿಡ್ಡ. ಗಂಡ್ಗರ ಹಾಕದ. ಗಂಡ್ಕರ ಹಾಕದ. ಓಕೆ. ಆದ್ರೂ ದಾನದವ್ರು ಬಂದು ಮೊನ್ನೆ ದಿವಸ ದೇವಸ್ಥಾನ ಕೊಡಕ ಆಗೋಗಿದೆ. ಇದು ಸೇಲ್ಗಿತ ಆಗೋಗೋದು. ಓಕೆ. ಅದು ಅಣ್ಣ ಇದ್ಯಾವ್ದು ತಳಿ? ಇದು ಮಲ್ನಾಡ್ ಗಿಡ್ಡ ಓರಿ. ಮಲ್ನಾಡ್ ಗಿಡ್ಡ ಓರಿ. ಆದ್ರೆ ನಮ್ಮ ಮಲ್ನಾಡ್ ಗಿಡ್ಡ ಕ್ರಾಸಿಂಗ್ ಬೇಕಲ್ಲ, ನಾವು ಇಟ್ಕೊಂಡಿವಿ. ನಾವು ಇಟ್ಕೊಂಡಿವಿ. ಆದ್ರೂ ಬಂದ್ರೆ ಸೇಲ್ಗೆ ಅದ. ಬೇಕು ಅಂದ್ರೆ ಸೇಲ್ಗೆ ಅದ ಕೊಡ್ತೀರಾ? ಯಾರಾದ್ರೂ ಮೀಟಿಂಗ್ ಆಗಿ ಅಂದ್ರೆ ಇದಕ್ ಬೇಕು ಅಂದ್ರೆ ಕೊಡ್ತೀವಿ. ಓಕೆ. ಅಣ್ಣ ಇದು ಏನ್ ಗೊಬ್ಬರ? ಇದು ಏನಕ್ಕೆ ಇತರ ಹಾಕೊಂಡಿದ್ರಲ್ಲ? ಇದು ಎರೆಹುಳ ಗೊಬ್ಬರ ಅಂತ. ಎರೆಹುಳ ಗೊಬ್ಬರ. ಆದ್ರೂ ನಮ್ಮ ನಾಟಿ ಹಸ್ಕೊಳ್ಳಿ, ಮಲ್ನಾಡ್ ಗಿಡ್ಡ, ಪುಂಗ್ನೂರು ಹಸ್ಕೊಳ್ಳಿ, ಗಂಧ, ಸಗಣಿ ಎಲ್ಲ ಹಾಕಿ ಮತ್ತೆ ಅಡಕಸೋಗು, ಈ ನೆಲ್ಲುಳ್ಳು ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ಎರೆಹುಳ ತಂದು ನೋಡಿಲಿ ಈ ತರ ಪುಡಿ ಮಾಡ್ತಾ ಟೀ ಸೊಪ್ನಾಗ. ಸರಿ. ನೋಡಿಲಿ ಇದು ಎರೆಹುಳ.
ಓಕೆ ಇದು ಕೆಜಿ 15 ರೂಪಾಯಿ ಕೊಡ್ತೀವಿ. ಓಕೆ ನಾವು ಯಾವ್ದು ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ, ಫೆವಿಕಲ್ ಏನು ಹಾಕಲ್ಲ. ಜೀವಾಮೃತ ಹಾಕಿ ಜೀವಾಮೃತ ಹಾಕಿ ಜೀವಾಮೃತ ಹಾಕಿ ನಮ್ಮ ತೋಟದಲ್ಲಿ ಎರೆಹುಳ ಗೊಬ್ಬರ ಹಾಕ್ತಿವಿ. ಬಂದವ್ರಿಗೂ ಇದು ಸೇಲ್ಗದ 15 ರೂಪಾಯಿ ಕೆಜಿ ಕೊಡ್ತೀವಿ. 15 ರೂಪಾಯಿ ಕೆಜಿ 15 ರೂಪಾಯಿ ಕೆಜಿ ಕೊಡ್ತೀವಿ. ಓಕೆ ಅಂದ್ರೆ ನೀವೇ ಎಲ್ಲಿಂದ ನಾವು ಪೆಸ್ಟಿಸೈಡ್ಸ್ ಅಂದ್ರೆ ಗೊಬ್ಬರಗೆಲ್ಲ ಹಾಕಲ್ಲ, ಎಲ್ಲ ಪ್ಯೂರ್ ಎಲ್ಲ ಇದೇ ಗೊಬ್ಬರ ನಮ್ಮ ತೋಟಕ್ಕೆ ಹಾಕೋದು. ಓಕೆ ನಾವು ಇನ್ಯಾವುದು ಹಾಕಲ್ಲ, ಇದೇ ಹಾಕೋತಾ ಇರ್ತಾರ, ಇದೇ ಹಾಕ್ತಾ ಇರ್ತೀವಿ. ಇದು ಟೀ ಸೊಪ್ನಾಗ ಇರ್ತಾವ ನೋಡಿ, ಎಲ್ಲ ಇದು ಉಡುಡಿ ಮಾಡಿ ಟೀ ಸೊಪ್ಪು ಸೇಮ್ ಬಿಸಿಲು ಹೊಡೆದ್ಬಿಟ್ರ ಎಲ್ಲ ಇದು ಕೆಜಿ 15 ರೂಪಾಯಿ ಕೆಜಿ ಕೊಡ್ತೀವಿ. ಸೇಲ್ಗದ ಇದು ಸೇಲ್ಗೈತೆ. ಇವಾಗ ನಿಮ್ಮ ಹತ್ರ ಎಷ್ಟು ತಳಿಗಳಿರುತ್ತೆ ಇವಾಗ ಪ್ರೆಸೆಂಟ್ ಎಲ್ಲ ಟೈಮಲ್ಲೂ? ನೋಡಿ, ಪುಂಗ್ನೂರಿ ಐತೆ, ಮಲ್ನಾಡ್ ಗಿಡ್ಡ ಐತ, ಸೊಳ್ಳೆ ಕಪಿಲ್ ಅದ, ಆಯ್ತಾ ಎಲೆ ಓರಿ ಅದ, ಸರಿ ಮಲ್ನಾಡ್ ಗಿಡ್ಡ ಓರಿ ಅದ. ನೆನ್ನ ಗಿರ್ರು ಬಂದಿದೆ ಎರಡು, ಯಾರ ಪಾರ್ಟಿ ಬಂದು ವಿಠಲ ದೇವಸ್ಥಾನಕ್ಕೆ ದಾನಕ್ಕೆ ತಕೊಂಡೋದ್ರು. ಸರಿ, ನಿಮ್ ಆಗಾಗ ಬನ್ನಿ, ನಿಮ್ಗೆ ಯಾವ ತಳಿ ಬೇಕು ಅಂದ್ರೆ ನಮ್ ಸಾವುಕಾರಕ್ಕೆ ಫೋನ್ ತಕಂದ್ರ ಅವ್ರು ತರ್ಸ್ಕೊಡ್ತಾರೆ. ಯಾವ ತಳಿ ಬೇಕು ಎಲ್ಲ ನಾಟಿ ಹಸುಗಳು. ಆದ್ರೂ ಜನ ಇವಾಗ ಏನಂತ ದುಡ್ಡಿದ್ರು ಅವ್ರಿಗೆ ಆರೋಗ್ಯ ಸರಿಯಾಗಿರಲ್ಲ. ನಿಜ ಈ ನಾಟಿ ಹಸು ಕುಡಿ ಅಂತಾರ. ಅದು ಅರ್ಧ ಲೀಟರ್ ಕೊಡ್ಲಿ, ಮುಕ್ಕಾಲ್ ಲೀಟರ್ ಕೊಡ್ಲಿ, ನಿಮ್ ತಕೋಗಿ ಈ ನಾಟಿ ಹಸು ಉಪಯೋಗಿಸಿ ನೀವು. ಆರೋಗ್ಯನೂ ಚೆನ್ನಾಗಿರುತ್ತ, ಎಲ್ಲ ಚೆನ್ನಾಗಿರುತ್ತ. ಆದ್ರೆ ಅದ ಗಂಜಲ ಸಗಣಿ ಯಾವ್ದು ವೇಸ್ಟ್ ಆಗಲ್ಲ. ಏನು ಚಿಕ್ಕ ಮಕ್ಕಳಿಗೆಲ್ಲ ಏಟು ಮಿಲ್ಕ್ ಕೊಟ್ರೆ ಒಳ್ಳೆ ಹೆಲ್ತ್, ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಆಗ್ಲಿ ನಾಟಿ ಹಸು ಹಾಲು ಕೊಡಿ. ನಿಜ, ಅದು ಆರೋಗ್ಯ ಒಳ್ಳೇದಿರುತ್ತ. ನೀವು ಹಾಲು ಕೊಟ್ಟು ಇದ್ದಷ್ಟು ಆರೋಗ್ಯ ಕೆಡ್ಸ್ಕೊತಿದಾರಿ. ನಿಮ್ಗೆ ಯಾವ ತಳಿ ಬೇಕಾದ್ರೂ ನಮ್ಮ ತೋಟಕ್ಕೆ ಬಂದು ನಮ್ಮ ಸಾವುಕಾರ ಫೋನ್ ಮಾಡಿ ಯಾವ ತಳಿ ಬೇಕಾದ್ರೂ ತರ್ಸ್ಕೊಡ್ತಾರ. ಈಗ ಆಲ್ರೆಡಿ ನಮ್ಮ ತಾವು ಮಲ್ನಾಡ್ ಗಿಡ್ಡ, ಪುಂಗ್ನೂರು, ಸೊನ್ನಲ್ ಕಪಿಲ, ಡೆಲಿವರಿ ಇವೆಲ್ಲ ಅದ. ಯಾವ್ದು ಬೇಕು ಸಾಯಿವಾಳ್ ಬೇಕಾ, ಗಿರ್ರು ಬೇಕಾ, ಕಾಂಗ್ರೆಸ್ ಬೇಕಾ, ಆಯ್ತಾ ಒಂಗಲ್ ಬೇಕಾ, ಯಾವ್ದು ಬೇಕಾರೋ ಅವ್ರು ತರ್ಸ್ಕೊಡ್ತಾರ. ಅವ್ರಿಗೆ ಆರ್ಡರ್ ಕೊಟ್ಬಿಟ್ಟು ತರ್ಸ್ಕೊಡ್ತಾರ. ಹಳ್ಳಿಕರ ಅದ, ನಾಟಿ ಹಸು ಅದ. ನಾಟಿ ಹಸುನ ಹಾಲು ಕುಡಿಬೋದು, ಮಲ್ನಾಡ್ ಗಿಡ್ಡ ಹಾಲು ಕುಡಿಬೋದು. ನಿಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುತ್ತ. ಅಂದ್ರೆ ಇವಾಗ ಅದಕ್ಕೆ ಕಾಯಿಲೆ ಕಸರೆಗಳು ಯಾವ್ದು ಬರಲ್ಲ. ನಾಟಿ ಹಸುಗಳು ಬರಲ್ಲ, ಯಾವ್ದು ಬರ. ಆಮ್ಯಾಕ ಬಿಸಿಲಲ್ಲಿ ಮಳೆ ಆಗ್ಲಿ ಯಾವ್ದೇ ಆಗ್ಲಿ ನಮ್ಮ ಹಸುಗಳಿಗೆ ಯಾವ ತರದ ರೋಗನೂ ಇಲ್ಲ. ಅದು ಇನ್ನು ಎಚ್ಚಪ್ಪಳ ರೋಗ ಇರ್ತಾವ, ಎಲ್ಲ ಇರ್ತಾವ. ನಮ್ಮ ಹಸುಗಳು ಸಗಣಿ ಹಾಕಬೇಕ್ರ ಕೇಕ್ ರೀತಿ ಬೇಕ್ರಿ ಕೇಕ್ ಇರುತ್ತಲ್ಲ, ಕೇಕ್ ರೀತಿ ಹಾಕತ್ತಾರ ಸಗಣಿನ. ಅದು ಏನ್ ಪ್ರಾಬ್ಲಮ್ ಇಲ್ಲ. ಅದ್ರಿಂದ ಗೊಬ್ಬರ ಮಾಡ್ಕೋಬಹುದು, ಅದ್ರಲ್ಲೂ ಗೊಬ್ಬರ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಆ ಗೊಬ್ಬರದಲ್ಲ ಎಲ್ಲ ಇದು ಫರ್ಟಿಲೈಸರ್ ಯೂಸೇ ಮಾಡಲ್ಲ. ಅದ್ರಲ್ಲಿ ಎರೆಹುಳದ ಗೊಬ್ಬರ ಮಾಡಿ ಇದು ಕೂಡ ಮಾರಾಟ ಮಾಡ್ಬೋದು. ಸೊ ನಾಟಿ ಹಸು ಸಾಕಿ ಅಂತ ಹೇಳ್ಬೋದು. ನಾಟಿ ಹಸುಗಳನ್ನ ಉಳಿಸಿ, ಯಾಕಂದ್ರೆ ಅದರಲ್ಲಿ A2 ಮಿಲ್ಕ್ ಬರೋದ್ರಿಂದ ಒಳ್ಳೆ ಹೆಲ್ತ್ ಒಳ್ಳೇದು. ಶುಗರ್ ಪೇಷಂಟ್ಸ್ಗಾಗಲಿ, ಚಿಕ್ಕ ಮಕ್ಳಿಗಾಗಲಿ ಒಳ್ಳೆ ಬೆನಿಫಿಟ್ಸ್ ಇದೆ. ಫೈಬರ್ ಕಂಟೆಂಟ್ಸ್ ಇರುತ್ತೆ, ಒಳ್ಳೆ ಪ್ರೋಟೀನ್ಸ್ ಇರುತ್ತೆ. ಯಾವುದೇ ಮಳೆ ಆಗಲಿ ಬಿಸಿಲಿಗಾಗಲಿ ಯಾವುದೇ ಥರ ಕಾಯಿಲೆ ಕಸರೆಗಳು ಬರಲ್ಲ ನಾಟಿ ಹಸುಗಳಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಣ್ಣ, ಎಲ್ಲ ಮಾಹಿತಿಗಳಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬಿಸ್ತಿದ್ದೀನಿ